ಸಕ್ಕರೆ ನಾಡು ಮಂಡ್ಯದಲ್ಲಿ ಪುತ್ಥಳಿ ಪಾಲಿಟಿಕ್ಸ್ ಜೋರಾಗಿದೆ. 20 ದಿನಗಳ ಹಿಂದೆ ಶಿವಕುಮಾರ ಸ್ವಾಮಿ ಪುತ್ಥಳಿಯನ್ನ ಬಿಜೆಪಿ ನಾಯಕರು ಉದ್ಘಾಟಿಸಿದ್ರು. ಈಗ ಬಸವೇಶ್ವರರ ಪುತ್ಥಳಿಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೋಕಾರ್ಪಣೆಗೊಳಿಸಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಮಾಚಳ್ಳಿ ಗ್ರಾಮದಲ್ಲಿ ಬಸವೇಶ್ವರರ ಪುತ್ಥಳಿಯನ್ನ ಅನಾವರಣಗೊಳಿಸಲಾಯಿತು. ಈ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯಲು ಜೆಡಿಎಸ್ ಮುಂದಾಗಿದೆ. ಇನ್ನು ಪದೇ ಪದೇ ಬಿಜೆಪಿ ನಾಯಕರು ಉರಿಗೌಡ ನಂಜೇಗೌಡ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪುಸ್ತಕದಲ್ಲಿ ಎಲ್ಲಿಯಾದರೂ ಟಿಪ್ಪುವನ್ನ ಕೊಂದಿದ್ದು ಅಂತ ನಮೂದಿಸಿದ್ದಾರಾ? ಬರೀ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಏನಿದೆ ಸಾಕ್ಷ್ಯ? ಒಕ್ಕಲಿಗರ ಮತ ಸೆಳೆಯಲು ಬಿಜೆಪಿಯವರು ಈಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಿಟಿ ರವಿ ಮಾತನಾಡಿದ್ದು, ಇತಿಹಾಸವನ್ನ ಮರೆತವರು ಇತಿಹಾಸ ಸೃಷ್ಟಿಸಲಾರ ಎಂಬ ಗಾದೆ ಮಾತಿದೆ. ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡರ ಪಾತ್ರವನ್ನ ಬರೆದಿದ್ದಾರೆ. ಉರಿಗೌಡ ನಂಜೇಗೌಡರೇ ಟಿಪ್ಪು ಕೊಂದಿದ್ದು ಅಂತ ಹೇಳಿದ್ದಾರೆ. ಸುವರ್ಣ ಮಂಡ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದೇ ಜವರೇಗೌಡರ ಸಂಪಾದಕತ್ವದ ಪುಸ್ತಕ ಅದು ಸುವರ್ಣ ಮಂಡ್ಯ ಅಂತ. ಅದರಲ್ಲಿ ಉರಿಗೌಡ ನಂಜೇಗೌಡರ ಪಾತ್ರವನ್ನು ಹೇಳಿದ್ದಾರೆ. ಇವತ್ತು ಸೃಷ್ಟಿ ಮಾಡಿರೋದಲ್ಲ. ಅವರಿಗೆ ಏನು ಆಪಾದನೆ ಮಾಡ್ತಿದ್ದಾರೆ, ಇದು ಕತೆ ಬಿ ಜೆ ಪಿಯವ್ರದ್ದು, ಸಿ ಟಿ ರವಿ ಇತ್ಯಾದಿ ಎಲ್ಲ ಆರೋಪನ ಮಾಡ್ತಿದ್ದಾರೆ. ದೇ ಜವರೇಗೌಡರು ಭಾರತೀಯ ಜನತಾ ಪಾರ್ಟಿಯವರಲ್ಲ. ಅವರು 94ರಲ್ಲಿ ಬರೆದಿದ್ದು. ಅವತ್ತು ಅಧಿಕಾರದಲ್ಲಿದ್ದ ಪಾರ್ಟಿ ಬಿ ಜೆ ಪಿ ಅಲ್ಲ. ಧ್ರುವನಾರಾಯಣ್ ಸಾವಿಗೆ ಸಿದ್ದರಾಮಯ್ಯ ಕಾರಣ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯರ ಒತ್ತಡದಿಂದ ಧ್ರುವನಾರಾಯಣ್ ಮೃತಪಟ್ಟಿದ್ದಾರೆ. ಧ್ರುವನಾರಾಯಣ್ ಅಂತ್ಯ ಸಂಸ್ಕಾರದ ವೇಳೆ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಧ್ರುವನಾರಾಯಣ್ ಶ್ರದ್ಧಾಂಜಲಿ ಸಭೆ ನಡೆಯಿತು. ಅಗಲಿದ ಗೆಳೆಯನಿಗೆ ಮಾಜಿ ಶಾಸಕ ಬಾಲರಾಜ್ ಹಾಡಿನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಕರೆದುಕೊಂಡೆ ನಮ್ಮ ಗೆಳೆಯನ, ನಮ್ಮ ಗೆಳೆಯ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗೆ ದೈವದ ಅಭಯ ಸಿಕ್ಕಿದೆ. ಪುತ್ತೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಶಕುಂತಲಾ ಶೆಟ್ಟಿ ಗೆಜ್ಜೆಗಿರಿಯ ದೇಯಿ ಬೈದೇತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನದ ಧೂಮಾವತಿ ದೈವದ ಬಳಿ ಹೋಗಿದ್ರು. ಆಗ ನೀವು ಏನು ಹರಕೆ ಮಾಡಿದ್ದೀರೋ, ಬೆಂಕಿ ಮಳೆ ಸುರಿದರೂ ಅದನ್ನ ಈಡೇರಿಸುತ್ತೇನೆ ಅಂತ ದೈವ ಅಭಯವನ್ನ ಕೊಟ್ಟಿದೆ. ಈ ತತ್ತಿಗೆ ಗೆಂಡದ ಬರ್ಸ ಬತ್ತಲ್ಲ ಆಳಾವ್ ತಗೊಡೆ ತಾಳ್ತದ ಏನಪ್ಪೆ ಜೂಮಾತೀರ್ನ ಬೆರಿತಾ ಕಾಪಾಡ್ತಗುವೆ ನಂಬಲ್ಲೇ. ಚುನಾವಣೆ ಗೆಲ್ಲಲು ಆರ್ ಶಂಕರ್ ಹೊಸ ತಂತ್ರ ರೂಪಿಸಿದ್ದಾರೆ. ಇಂದು ಶಂಕರ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇದೇ ವೇಳೆ ರಾಣಿಬೆನ್ನೂರಿನ ಉರ್ದು ಮೈದಾನದಲ್ಲಿ ಇಡೀ ತಾಲೂಕಿನ ಜನರನ್ನು ಸೇರಿಸಿ ಭರ್ಜರಿ ಬಾವುಟ ನೀಡಿದ್ದಾರೆ. ಈ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಆದಿ ರೇಣುಕಾಚಾರ್ಯ ಜಯಂತಿ ಮೆರವಣಿಗೆಯಲ್ಲಿ ಸಂಸದ ಸಂಗಣ್ಣ ಕರಡಿ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಕೊಪ್ಪಳದ ಜವಾಹರ ರಸ್ತೆಯಲ್ಲಿ ನಡೆದಿರುವಂತಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಅವರು ತಾನ್ಸೆ ವಾದನಕ್ಕೆ ತಕ್ಕಂತೆ ಕುಣಿದಿದ್ದಾರೆ. ಇನ್ನು ಸಂಗಣ್ಣ ಕುಣಿತಕ್ಕೆ ಬೆಂಬಲಿಗರು ಫಿದಾ ಆಗಿದ್ದಾರೆ. ಆಮ್ ಆದ್ಮಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಗಿರೀಶ್ ಕುಮಾರ್ ನಾಯ್ಡು ಮೇಲೆ ಗಾಜಿನ ಬಿಯರ್ ಬಾಟಲಿಯಿಂದ ಹಲ್ಲೆ ಮಾಡಲು ಯತ್ನಿಸಲಾಗಿದೆ. ಗಿರೀಶ್ ಕುಮಾರ್ ನಾಯ್ಡು ಯಲಹಂಕದಿಂದ ಕೆಆರ್ಪುರಂ ಆಸ್ಪತ್ರೆಗೆ ತೆರಳುತ್ತಾ ಇದ್ರು. ಮಾರ್ಗ ಮಧ್ಯೆ 2 ಬೈಕ್ನಲ್ಲಿ ಬಂದ 4 ಯುವಕರು ಓವರ್ಟೇಕ್ ಮಾಡಿ ಕಾರನ್ನು ಅಡ್ಡಗಟ್ಟಿದ್ದಾರೆ. ನಂತರ ಬಿಯರ್ ಬಾಟಲ್ ಒಡೆದು ಬಾಟಲ್ ಗಾಜಿನಿಂದ ಗಿರೀಶ್ ಮತ್ತು ಜೊತೆಯಲ್ಲಿದ್ದವರ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಗಿರೀಶ್ ಕುಮಾರ್ ನಾಯ್ಡು ಈ ಹಿಂದೆ ಓರ್ವ ಬಿಲ್ಡರ್ ಸೇಲ್, ಬಿಬಿಎಂಪಿ, ಬಿಡಿಎ, ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ 430ಕ್ಕೂ ಹೆಚ್ಚು ದೂರುಗಳನ್ನು ಕೊಟ್ಟಿದ್ರು. ಅದರಿಂದ ಅಪರಿಚಿತ ಸಂಖ್ಯೆಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ವು ಅಂತ ನಾಯ್ಡು ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಅವರನ್ನ ಎಐಟಿಯುಸಿ ಅಧ್ಯಕ್ಷ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬಾರಾವ್ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾರಿಗೆ ನೌಕರರ ವೇತನ 15% ಹೆಚ್ಚಳ ಹಾಗೂ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಹಿನ್ನೆಲೆ ಸಿಎಂಗೆ ಹೂಗುಚ್ಛ ನೀಡಿ ಸುಬ್ಬಾರಾವ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.
ಮಾರ್ಚ್ 25ರಂದು ಮತ್ತೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರಲಿದ್ದಾರೆ. ಚಿಕ್ಕಬಳ್ಳಾಪುರ, ಬೆಂಗಳೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ಲೋಕಾರ್ಪಣೆ ಮಾಡಲಿದ್ದು, ಬೆಂಗಳೂರಿನಲ್ಲಿ ವೈಟ್ಫೀಲ್ಡ್, ಕೆಆರ್ಪುರ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಸಂಚಾರ ಬಂದ್ ಆಗಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಿ ಅಂತ ಆಟೋ ಚಾಲಕರು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಲೇ ಇದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರ 3 ದಿನಗಳ ಗಡುವನ್ನು ನೀಡಿದ್ರು. ಇಂದಿಗೆ ಸಾರಥಿಗಳು ನೀಡಿದ್ದಂಥ ಗಡುವು ಮುಗಿದಿದೆ. ಈ ಹಿನ್ನೆಲೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿಯವರೆಗೆ ಆಟೋ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಆಟೋ ಚಾಲಕರು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಅಕ್ರಮವಾಗಿ ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದೆ. ಇದರಿಂದ ನಮ್ಮ ಆಟೋ ಚಾಲಕರಿಗೆ ಆದಾಯಕ್ಕೆ ಮಾರಕವಾಗಿರೋದ್ರಿಂದ ಇವತ್ತಿನ ದಿವಸ ನಮ್ಮ ಆಟೋ ಚಾಲಕರು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಆಟೋಕ್ಕೆ ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಆದಾಯಕ್ಕೆ ಧಕ್ಕೆ ಆಗಿರೋದ್ರಿಂದ ಸತತವಾಗಿ 7-8 ವರ್ಷಗಳಿಂದ ನಾವು ಏನು ಸಾರಿಗೆ ಇಲಾಖೆ ಮಂತ್ರಿಗಳಿಗೆ, ಸಾರಿಗೆ ಮಂತ್ರಿಗಿರ್ಬೋದು ಅಥವಾ ಸಾರಿಗೆ ಅಧಿಕಾರಿಗಳಿರ್ಬೋದು, ಈ ರೀತಿ ನೀವು ಪ್ರತಿಭಟನೆ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಬಂದಿದ್ರು ಅವರು ನ್ಯಾಯಾಲಯದ ಒಂದೇ ಒಂದು ಆದೇಶ ಇಟ್ಕೊಂಡು ಅಡ್ಡ ಇಟ್ಕೊಂಡು ನಮಗೆ ಈ ಬೈಕ್ ಟ್ಯಾಕ್ಸಿ ಓಡಿಸೋಕೆ ಬಿಟ್ಟಿದ್ದಾರೆ. ಆದರೆ ಇತರ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ತಮಗೆ ಗೊತ್ತಿರಂಗೆ ಡೆಲ್ಲಿ ಇರ್ಬೋದು ಅಥವಾ ಮಹಾರಾಷ್ಟ್ರ ಇರ್ಬೋದು ಅಥವಾ ತೆಲಂಗಾಣ ಇರ್ಬೋದು ಅಥವಾ ಪೂನಾ ಇರ್ಬೋದು, ಸೊ ಈ ತ್ರಿಪುರ ಇರ್ಬೋದು, ಎಲ್ಲಾ ಕಡೆನೂ ರಾಜ್ಯದ ಸರ್ಕಾರನೇ ಗಮನ ಹರಿಸಿ ಮುಖ್ಯಮಂತ್ರಿಗಳು ಅದನ್ನು ರದ್ದು ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಆಟೋ ಚಾಲಕರು ಇವತ್ತು ನಾಳೆ ಶಿವಮೊಗ್ಗದಲ್ಲಿ ಕ್ರೈಸ್ತ ಧರ್ಮಕ್ಕೆ ಹಿಂದೂಗಳನ್ನ ಮತಾಂತರ ಆರೋಪ ಕೇಳಿಬಂದಿದೆ. ಪ್ರಾರ್ಥನೆ ಮಾಡ್ತಾ ಇದ್ದ ಮನೆಯೊಂದಕ್ಕೆ ಬಜರಂಗದಳ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಹಿಂದೂಗಳನ್ನ ಕರೆಸಿ ಕ್ರೈಸ್ತರು ಸಾಮೂಹಿಕ ಪ್ರಾರ್ಥನೆ ಆಯೋಜಿಸಿದ್ರು. ಪಾದ್ರಿ ಮಣಿಕಂಠನ ತಂಡ ಮತಾಂತರಕ್ಕೆ ಯತ್ನಿಸ್ತಾ ಇತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮಣಿಕಂಠ ಮತ್ತು ಸಂಗಡಿಗರನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ಪ್ರತಿಯೊಬ್ಬರು ಹಿಂದೂಗಳು ನಮ್ಮ ಕುಟುಂಬದವರು ಅಂತ